ನೈವೇದ್ಯ ಸಮರ್ಪಣೆ ಮಾಡೋದು ಅಂದ್ರೆ ಏನು? ಮಾಡಿದ ಎಲ್ಲ ಪದಾರ್ಥಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಟು ಆಮೇಲೆ ಒಂದು ತುಳಸಿನೋ ತೀರ್ಥನೋ ಹಾಕಿ ಅದಕ್ಕೊಂದು ಪರಿಷೇಕ ಮಾಡೋದು, 5 ಸಲ ಅರ್ಘ್ಯ ಪಾತ್ರೆಗೆ ನೀರು ಕೊಡೋದು, ಗಂಟೆ ಅಲ್ಲೇ ಆಡಿಸ್ಬಿಟ್ರೆ ಅಲ್ಲಿ ನೈವೇದ್ಯ ಮುಗಿದು, ನೈವೇದ್ಯ ಸಮರ್ಪಣೆ. ಹಾಗೆ ಗೀತಾ ಸಮರ್ಪಣೆ ಅಂದರೆ ಇವರು ಮಾಡಿರ್ತಕ್ಕಂಥ ಗೀತಾ ಭಾಷ್ಯದ ಸಮರ್ಪಣೆ. ಗೀತಾ ಭಾಷ್ಯದ ಸಮರ್ಪಣೆ ಅಂದರೆ ಗೀತಾ ಭಾಷ್ಯ ಪುಸ್ತಕವನ್ನು ಇಡೋದು, ಅದಕ್ಕೊಂದು ಪರಿಷೇಕ ಮಾಡಿ ಒಂದು 5 ಸಲ ಅರ್ಘ್ಯ ಪಾತ್ರೆಗೆ ನೀರು ಬಿಟ್ಟು ಪ್ರಾಣಾಯಿಸುವ ಅಪಾನಾಯಿಸುವ ಅಂತ ಬಿಟ್ಬಿಟ್ರೆ ಗೀತಾ ಭಾಷ್ಯದ ಸಮರ್ಪಣೆ ಭಗವಂತನಿಗೆ ಆಗುತ್ತಾ? ಒಂದೊಂದರ ಸಮರ್ಪಣೆ ಒಂದೊಂದು ವಿಧವಾಗಿರುತ್ತೆ. ಹೀಗೆ ಮಾಡಿರುವಂತಹ ಗ್ರಂಥದ ಸಮರ್ಪಣೆ ನಾವೀಗೆಲ್ಲ ನೋಡಿರ್ತೀವಿ. ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವ ಅಂದರೆ ಅದು ಒಂದು ಸಮರ್ಪಣೆಯ ಕೆಲಸ. ಏನು ಸಮರ್ಪಣೆ ಮಾಡೋದು ಅಂತಂದರೆ, ನಾನು ಯಾವ ಹುಡುಗರಿಗೆ ಪಾಠವನ್ನು ಹೇಳಿಸಿದ್ದೀನಿ ಆ ಹುಡುಗರು ಆ ವಿಷಯಗಳನ್ನು ದೇವರ ಎದುರುಗಡೆ, ಹಿರಿಯರ ಎದುರುಗಡೆ ಅದನ್ನು ಅನುವಾದ ಮಾಡಿ ಅರ್ಪಣೆ ಮಾಡಬೇಕು. ಯಾರು ಪಾಠ ಮಾಡಿರ್ತಾರೆ ಅವರು ಕೂಡ ದೇವರ ಎದುರುಗಡೆ ಅದನ್ನು ಅನುವಾದ ಮಾಡ್ತಾರೆ. ಅನುವಾದ ಮಾಡಿ ಈ ಥರದ ಅದ್ಭುತವಾದ ಮಹಿಮೆ ನಿನ್ನಲ್ಲಿದೆ, ಈ ಎಲ್ಲ ಕೆಲಸವನ್ನು ಮಾಡಿಸಿದವನು ನೀನು. ಸಮರ್ಪಣೆ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಅನುಸಂಧಾನ. ಸಮರ್ಪಣೆ ಅನ್ನೋ ಶಬ್ದಕ್ಕೆ ಅರ್ಥ ಅನುಸಂಧಾನ. ನೈವೇದ್ಯ ಸಮರ್ಪಣೆ ಅನ್ನೋದು ಅನುಸಂಧಾನ ಅಂತಲೇ ಅರ್ಥ. ಅಲ್ಲಿ ಅನುಸಂಧಾನ ಬೇರೆ. ನೈವೇದ್ಯ ಸಮರ್ಪಣೆಯಲ್ಲಿ ಮಾಡುವ ಅನುಸಂಧಾನ ಏನು? ಯಾವ ಪದಾರ್ಥಗಳನ್ನು ನಾವು ತಯಾರು ಮಾಡಿದ್ದೇವೆ ಆ ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಭಗವದ್ ರೂಪ ಇರುತ್ತೆ. ಆ ಭಗವದ್ ರೂಪಕ್ಕೂ ನಮ್ಮ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನ ರೂಪಕ್ಕೂ ಅಭೇದದ ಅನುಸಂಧಾನ ಏನಿದೆಯಲ್ಲ ಅದು ನೈವೇದ್ಯ ಸಮರ್ಪಣೆ. ಹಾಗೆ ನಾನೇನಾದರೂ ಒಂದು ಗ್ರಂಥ ಸಮರ್ಪಣೆ ಮಾಡಬೇಕು ಅಂತಂದರೆ ಮಾಡಿರ್ತಕ್ಕಂಥ ಗ್ರಂಥವನ್ನು ದೇವರ ಎದುರುಗಡೆ ಅದನ್ನು ಅನುವಾದ ಮಾಡಬೇಕು. ಹಾಗೆ ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಬದ್ರಿನಾರಾಯಣ ದೇವರ ಎದುರುಗಡೆ ಕೂಡಿಸಿಕೊಂಡು ಬದ್ರಿನಾರಾಯಣನ ಸಾಕ್ಷಿಯಾಗಿ ಗೀತಾ ಭಾಷ್ಯವನ್ನು ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು, ಅದರ ಅನುವಾದವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಮಧ್ವಾಚಾರ್ಯರು. ಹೀಗೆ ಅದರದ ಒಂದು ಪ್ರಸಂಗ. ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಯಿತು ನಾರಾಯಣ ದೇವರಿಗೆ. ಅವರೊಂದು ಮುದ್ರೆಯನ್ನು ಒತ್ತಿದ್ರು, ಇಲ್ಲಿಂದ ನೀವು ದೊಡ್ಡದ ಬದರಿಗೆ ಬರಬೇಕು ಅನ್ನುವಂಥ ಆದೇಶ. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದು ವ್ರತವನ್ನು ಮಾಡ್ತಾ ಇದ್ರು. ಅದು ಏನು ವ್ರತ ಅಂತಂದರೆ, ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಬಹಳ ಕಷ್ಟ ಆ ವ್ರತವನ್ನು ಆಚರಣೆ ಮಾಡೋದು. ಅದನ್ನು ಕಾಷ್ಠಮೌನ ವ್ರತ ಅಂತ ಕರೀತಾರೆ. ಏಕಾದಶಿ ಒಂದಲ್ಲ 2 ಉಪವಾಸ ಬಂದರೂ ಮಾಡಿಬಿಡ್ಬೋದು. ಆಹಾರವನ್ನು ಬಿಟ್ಟು ಮನುಷ್ಯ ಇರಬಹುದು, ಆದರೆ 2 ದಿವಸ ಏನು ಮಾಡಿ ನೀನು ಮಾತಾಡಬಾರ್ದು ಅಂತ ಹೇಳಿ. ಅದು ಕಷ್ಟ ಎಷ್ಟು ಅಂತ 2 ದಿವಸ ಆಹಾರ ಬೇಕಿದ್ರೆ ಬಿಟ್ಬಿಟ್ಟು ಇದ್ಬಿಡ್ತೇನೆ, ಆದರೆ 2 ದಿವಸ ಮಾತಾಡೋದನ್ನು ಬಿಟ್ಟು ಹಾಗೆ ಇರಬೇಕು ಅಂತಂದರೆ ಅದು ಕಷ್ಟ, ಭಾಳ ಕಷ್ಟ. ನಾವು ಏನೋ ಪರವಾಗಿಲ್ಲ ಇರಬಹುದು ಅಂತ ಈ ಸಂದರ್ಭದಲ್ಲಿ ಅನಿಸುತ್ತೆ, ಆದರೆ 48 ಗಂಟೆ ನಾನು ಯಾರ ಜೊತೆಯೂ ಮಾತಾಡದೇ ಇರುವಂಥದ್ದು ಅಂತಂದಿರು ಬಹಳ ಕಷ್ಟ. ಅಂಥದ್ದು ಶ್ರೀಮದ್ ಆಚಾರ್ಯರು 48 ದಿವಸ ಕಾಷ್ಠಮೌನ ವ್ರತವನ್ನು ಆಚರಣೆ ಮಾಡ್ತಾರೆ. ಬಹಳ ಕಷ್ಟದದ್ದು. ಮನುಷ್ಯ ಯಾವ ಇಂದ್ರಿಯವನ್ನು ಕೂಡ ಗೆಲ್ಲಬಹುದಂತೆ. ನಜಗೇದ್ ರಸನಾಂ ಯಾವತ್, ಎಲ್ಲಿಯವರೆಗೆ ಅವನ ನಾಲಿಗೆಯನ್ನು ಗೆಲ್ಲೋದಿಲ್ಲ ಅವನಿಗೆ ಜಿತೇಂದ್ರಿಯ ಅಂತ ಅವಾರ್ಡ್ ಕೊಡಬೇಡಿ ಅಂತ ಭಾಗವತದ ಮಾತು. ತಾವತ್ ಜಿತೇಂದ್ರಿಯೋ ನ ಸ್ಯಾದ್ ವಿಜಿತ ಅನ್ಯೇಂದ್ರಿಯ ಪುಮಾನ್. ಬೇರೆ ಇಂದ್ರಿಯಗಳ ಮೇಲೆ ಅವನಿಗೆ ಹತೋಟಿ ಇರಬಹುದು, ಗೆಲುವು ಸಾಧಿಸಿರ್ಬೋದು, ಆದರೆ ನಜಗೇದ್ ರಸನಾಂ ಯಾವತ್, ನಾಲಿಗೆ ಮೇಲೆ ಗೆಲುವು ಸಾಧನೆ ಮಾಡಲಿಲ್ಲ ಅಂದರೆ ಅವನನ್ನು ಜಿತೇಂದ್ರಿಯ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಎಲ್ಲ ಇಂದ್ರಿಯಗಳನ್ನು ಗಮನಿಸಿ ಸಾಧಾರಣವಾಗಿ ಅವು 2 ಕಣ್ಣೆರಡು, ಮೂಗೆರಡು, ಕಿವಿಯೆರಡು, ಮಾಡೋ ಕೆಲಸ ಮಾತ್ರ ಒಂದೇ. ಈ ಕಣ್ಣು ನೋಡುತ್ತೆ, ಆ ಕಣ್ಣು ನೋಡುತ್ತೆ. ಆದರೆ ನಾಲಿಗೆ ಅನ್ನೋದು ಇದೆಯಲ್ಲ, ಅದು ಇರೋದು ಒಂದೇ, ಮಾಡೋ ಕೆಲಸ 2. ಅದು ಸಮಸ್ಯೆ ಆಗಿರೋದು. ಒಂದು ತಿನ್ನೋದು, ಇನ್ನೊಂದು ಮಾತಾಡೋದು. ಆ 2ನ್ನೂ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದರಲ್ಲೂ ತಿನ್ನೋದನ್ನು ಕಂಟ್ರೋಲ್ ಮಾಡಿದ್ರು ಮಾತಾಡೋದು ಕಂಟ್ರೋಲ್ ಮಾಡೋದು ಕಷ್ಟ. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ತಾವು ನಾರಾಯಣ ದೇವರನ್ನ ಕಾಣಲಿಕ್ಕಾಗಿ, ವೇದವ್ಯಾಸ ದೇವರನ್ನ ಕಾಣಲಿಕ್ಕಾಗಿ ಮುಂದೆ ಪ್ರಯಾಣ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ತಮ್ಮ ಶಿಷ್ಯರುಗಳಿಗೆ ಹೇಳಬೇಕಲ್ಲ, ನಾಳೆ ಹುಡುಕ್ತಾರೆ ಅವರು. ಮಧ್ವಾಚಾರ್ಯ ಎಲ್ಲೋದ್ರು ಗಾಬರಿ ಆಗ್ತಾರೆ. ಗಾಬರಿ ಆಗಬಾರದು ಅಂತ ಒಂದು ಪತ್ರವನ್ನು ಬರೀತಾರೆ. ಅವರಿಗೋಸ್ಕರ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಈ ವಾಕ್ಯ ಬರುತ್ತೆ. ಅವರು ಬರೆದಿರೋ ಪತ್ರದಲ್ಲಿ ಈ ವಾಕ್ಯ ಬರುತ್ತೆ. ಅಂದರೆ ಮಧ್ವಾಚಾರ್ಯರು ಆವತ್ತು ತಮ್ಮ ಶಿಷ್ಯರಿಗೆ ಮಾತ್ರ ಅದನ್ನು ಹೇಳಿದ್ದಲ್ಲ, ಮುಂದೆ 700-800 ವರ್ಷ ಆದರೂ ತಮ್ಮ ಪರಂಪರೆಯಲ್ಲಿ ಯಾವ ಯಾವ ಶಿಷ್ಯರಿದ್ದಾರೋ ನಮ್ಮ ನಿಮ್ಮಂಥವರೆಲ್ಲರೂ ನಮ್ಮೆಲ್ಲರಿಗೋಸ್ಕರ ಬರೆದಿರತಕ್ಕಂತಹ ಪತ್ರ ಅದು.
ಅದೇನೋ ಕಾಗದ ಬಂದಿದೆ ಕಮಲನಾಭರದು ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಇದು ಕಾಗದ ಬಂದಿದೆ ಆಚಾರ್ಯ ಮಧ್ವರದು. ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಪತ್ರ ನಮಗೆ ನಾರಾಯಣ ಪಂಡಿತಾಚಾರ್ಯರು ಲಿಖಿತ ರೂಪದಲ್ಲಿ ಅದನ್ನು ನಮ್ಮೆಲ್ಲರಿಗೋಸ್ಕರ ಇವತ್ತಿಗೂ ಕೂಡ ಉಳಿಸಿಟ್ಟಿದ್ದಾರೆ. ಆ ಎಲ್ಲ ಪತ್ರವನ್ನು ಪ್ರತಿ ದಿವಸ ನಾವು ನೋಡಬೇಕಾಗಿದೆ. ಹೇಳ್ತಾರೆ, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಇದು ಅಲ್ಲ, ಇದು ಬದರಿಯಲ್ಲಿ ಕೂತು ಶಿಷ್ಯರಿಗಾಗಿ ಬರೆದಿರುವಂಥ ಒಂದು ಪತ್ರ. ಪತ್ರದಲ್ಲಿ ಮಧ್ವಾಚಾರ್ಯರು ಹೇಳಿದ್ರು, ಈ ಕ್ಷೇತ್ರ ಇದೆಯಾ ಬದರಿ ಕ್ಷೇತ್ರ, ನೇದೃಶಂ ಸ್ಥಲಮಲಂ ಶಮಲಗ್ನಂ. ಮನುಷ್ಯ ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಏನೋ ಒಂದಿಷ್ಟು ಪಾಪಗಳು ನಡೆದಿರ್ತಾವೆ. ಆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು, ಅಲ್ಲಿರುವಂತಹ ಭಗವಂತನನ್ನು ದರ್ಶನ ಮಾಡಿಕೊಳ್ಳೋದ್ರಿಂದ ಮಾಡಿರುವ ಪಾಪಗಳೆಲ್ಲ ಹೊರಟೋಗ್ತವೆ. ಹೀಗೆ ಅನೇಕ ಕ್ಷೇತ್ರಗಳನ್ನು ನಾವು ಸುತ್ತಾಡ್ತೀವಿ. ಮಧ್ವಾಚಾರ್ಯರು ಹೇಳಿದ್ರು, ಭೂಮಿಯಲ್ಲಿರ್ತಕ್ಕಂಥ ಏನೇನು ಕ್ಷೇತ್ರಗಳಿದ್ದಾವೋ ಆ ಎಲ್ಲ ಕ್ಷೇತ್ರಗಳ ಪೈಕಿ ಅತೀ ಉತ್ತಮವಾದಂತಹ ಕ್ಷೇತ್ರ ಯಾವುದಾದ್ರೂ ಒಂದಿದ್ರೆ ಅದು ಬದರಿ ಕ್ಷೇತ್ರ. ಹಾಗೆ ಬೇಕಾದಷ್ಟು ನದಿಗಳಿದ್ದಾವೆ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾ. ಇಲ್ಲಿ ಹರಿತಾ ಇರುವಂತಹ ಅಲಕನಂದ ಇದ್ದಾಳಲ್ಲ, ಆಕೆಯಷ್ಟು ಪರಮ ಪವಿತ್ರವಾಗಿರತಕ್ಕಂಥ ನದಿ ಪ್ರಪಂಚದಾದ್ಯಂತ ಎಲ್ಲಿ ಹುಡುಕಾಡಿದರೂ ಕೂಡ ಸಿಕ್ಕೋದಿಲ್ಲ. ಅದರಂತೆ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಭಗವಂತನಿಗೆ ಸಮಾನವಾಗಿರತಕ್ಕಂತಹ ದೇವತೆ, ನಾರಾಯಣನಿಗೆ ಸಮಾನವಾಗಿರತಕ್ಕಂತಹ ದೇವತೆ ಮತ್ಯಾರೂ ಇಲ್ಲ. ನಾಸ್ತಿ ನಾರಾಯಣ ಸಮಂ. ಇದು ಮಧ್ವಾಚಾರ್ಯರು ತಮ್ಮ ಸ್ವಂತ ವಾಕ್ಯದಿಂದ ಹೇಳಿದ್ದಲ್ಲ. ಇದು ಇತಿಹಾಸದಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಬಂದಿರತಕ್ಕಂತಹ ಮಾತು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿರತಕ್ಕಂತಹ ಮಾತು, ಇತರ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರತಕ್ಕಂತಹ ಮಾತು. ನಾರಾಯಣನಿಗೆ ಸಮನಾಗಿರತಕ್ಕಂತಹ ದೇವತೆ ಎಲ್ಲಿ ಹುಡುಕಿದರೂ ಕೂಡ ಸಿಕ್ಕೋದಿಲ್ಲ. ಹಾಗೆ ಇನ್ನೊಂದು ಜೊತೆಗೆ ಸೇರಿಸಿರುವಂತಹ ಕೊನೆಯ ಮಾತು ಏನು ಅಂತಂದ್ರೆ, ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಶ್ರೀಮದ್ ಆಚಾರ್ಯರ ಮಾತಿಗೆ ಸಮಾನವಾಗಿರತಕ್ಕಂತಹ ಮಾತು ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಸಿಕ್ಕೋದಿಲ್ಲ. ಅಂದರೆ ಅಷ್ಟು ಸಾರಗರ್ಭಿತವಾಗಿರತಕ್ಕಂತಹ ಮಾತು ಶ್ರೀಮದ್ ಆಚಾರ್ಯರ ಮಾತು. ಇದು ಮಧ್ವವಿಜಯದಲ್ಲಿ ಉಲ್ಲಿಖಿತವಾಗಿರತಕ್ಕಂತಹ ಒಂದು ಶ್ಲೋಕ. ಇದು ನಿಮ್ಮೆಲ್ಲರಿಗೂ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಶ್ಲೋಕ ನಾವು ಬದರಿಗೆ ಹೋದಾಗ ನಾರಾಯಣ ದೇವರಿಗೆ ಪ್ರದಕ್ಷಿಣೆ ಬರುವಾಗ ಒಂದು ಗೋಡೆಯ ಮೇಲೆ ಇದನ್ನು ಕೆತ್ತಲಾಗಿದೆ. ತುಂಬ ವರ್ಷಗಳಿಂದ ಇರಲಿಲ್ಲ. ಇದನ್ನು ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು, ಇದು ಶ್ರೀಮದ್ ಆಚಾರ್ಯರು ಈ ಕ್ಷೇತ್ರದ ಬಗ್ಗೆ ಆಡಿರತಕ್ಕಂತಹ ಮಾತು, ಇದು ಶಾಶ್ವತವಾಗಿರಬೇಕು ಅಂತ ಉತ್ತರ ಭಾರತದ ಅತಿ ಎತ್ತರದಲ್ಲಿರತಕ್ಕಂಥ ಒಂದು ಬದರಿ ಎನ್ನುವಂತಹ ಕ್ಷೇತ್ರದಲ್ಲಿ ಇದು ಶಾಶ್ವತವಾಗಿ ಉಳಿದಿರಬೇಕು ಅಂತ ಹೋರಾಟ ಮಾಡಿ ಅದನ್ನು ಶಿಲಾಶಾಸನದ ರೂಪದಲ್ಲಿ ಅದನ್ನು ಶಾಶ್ವತವಾಗಿ ನೆಲೆಗೊಳಿಸಿದ್ದಾರೆ. ಇದು ನಮ್ಮೆಲ್ಲರೂ ಕೂಡ ದೊಡ್ಡ ಸೌಭಾಗ್ಯ. ಯಾರಾದರೂ ಅಕಸ್ಮಾತ್ ಗಮನಿಸದೇ ಇದ್ರೆ ಇನ್ನೊಂದ್ಸಲ ಹೋದಾಗ ಅದನ್ನು ಗಮನಿಸಿ ಅಲ್ಲಿ ಇದನ್ನು ಹಾಕಿಸಿದ್ದಾರೆ. ಹಾಗಾದ್ರೆ ಆಚಾರ್ಯರು ಇಷ್ಟು ಒತ್ತು ಹೇಳಿದ್ರಲ್ಲ, ನಾಸ್ಮದುಕ್ತಿ ಸದೃಶಂ ಹಿತರೂಪ. ನಮಗೆ ನನ್ನ ಮಾತು ಏನಿದೆಯಲ್ಲ, ಇದು ಪ್ರಪಂಚಕ್ಕೆ ಅತ್ಯಂತ ಹಿತವನ್ನು ಉಂಟು ಮಾಡುವಂತಹ ಮಾತು. ಇದು ನನ್ನ ಮಾತು ಅಂತ ಅದನ್ನು ತಗೊಳ್ಳೋದು ಬೇಡ, ಅಂದರೆ ನಾನು ಹೇಳಿದ್ರೆ ಮುಗಿತಾ ಅನ್ನೋ ಅಭಿಪ್ರಾಯದಲ್ಲಿ ಬೇಡ. ಶ್ರೀಮದ್ ಆಚಾರ್ಯರ ಮಾತು ಅದು ಅತ್ಯಂತ ಹಿತವಾಗಿರತಕ್ಕಂಥ ಮಾತು. ಇದು ಪ್ರಪಂಚಕ್ಕೆ ಹಿತವನ್ನು ಉಂಟು ಮಾಡತಕ್ಕಂಥ ಮಾತು. ಈ ಥರದ ಅನೇಕ ಮಾತು. ಯಾವ ಮಾತಂತ ಹೇಳೋದು, ಆಚಾರ್ಯರು ಏನೇ ಮಾತಾಡಿದರೂ ಕೂಡ ಪ್ರಪಂಚದ ಹಿತಕ್ಕಾಗಿ ಆಡಿರತಕ್ಕಂಥ ಒಂದು ಮಾತು. ಅದರಲ್ಲಿ ಹೇಳೋದು ಅಂತಾದರೆ ಅನೇಕ ವಿಷಯಗಳನ್ನು ಒಂದೊಂದಾಗಿ ನಾವು ನೋಡೋದು ಅಂತಾದರೆ, ಮೊದಲು ಆಚಾರ್ಯರು ಅವತಾರ ಮಾಡಿ ಬರುವ ತನಕವೂ ಕೂಡ ಯಾರೊಬ್ಬರು ಪುರಾಣಗಳಿಗೆ ಮಹತ್ವವನ್ನು ಕೊಟ್ಟವರಿಲ್ಲ. ಇದನ್ನು ನಾವು ಗಮನಿಸಬೇಕಾಗಿದೆ. ಎಲ್ಲರೂ ಕೂಡ ಗೀತಾ ಪ್ರಸ್ಥಾನಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಅದರ ಮಹತ್ವವನ್ನು ತೋರಿಸಿದ್ದಾರೆ.
ಅದರಂತೆ ಸೂತ್ರ ಪ್ರಸ್ಥಾನಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದವರಿದ್ದಾರೆ. ಆದರೆ ಪುರಾಣಗಳನ್ನು ಯಾಕೋ ಗೊತ್ತಿಲ್ಲ, ಯಾಕೋ ಪುರಾಣಗಳನ್ನು ಕಡೆಗಣಿಸಿ, ಇತಿಹಾಸವನ್ನು ಕಡೆಗಣಿಸಿ ಆಗಿತ್ತು. ಶ್ರೀಮದ್ ಆಚಾರ್ಯರ ಒಂದು ಹಿತವಾದ ನುಡಿ ಏನು ಅಂತಂದ್ರೆ, ಅವರು ಹೇಳಿದ್ರು, ನೀವು ಒಬ್ಬ ಮನುಷ್ಯ, ಅವನು ಅನೇಕ ವೇದಗಳನ್ನು ಓದಿರ್ಬೋದು, ವೇದಾಂತಗಳನ್ನು ಓದಿರ್ಬೋದು, ವೇದ ಅಂಗಗಳನ್ನು ಓದಿರ್ಬೋದು. ಆಚಾರ್ಯರು ಆಡಿದ ಒಂದು ಮಾತಿದೆ, ಅದ್ಭುತವಾದ ಮಾತು, ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣಃ. ನೀನು ಪುರಾಣವನ್ನ ಓದಿಲ್ಲ ಅಂತಂದ್ರೆ ಪರಿಪೂರ್ಣನಾದ ವಿದ್ವಾಂಸ ಅಂತ ಆಗೋದಿಲ್ಲ ಅಂತ ಹೇಳಿ, ನಾನು ಬರೀ ವೇದ ಓದಿಬಿಟ್ಟೆ, ವೇದಾಂತ ಓದಿಬಿಟ್ಟೆ ಅಂದ್ರೆ ಅಲ್ಲ, ಅದರ ಜೊತೆಯಲ್ಲಿ ಪುರಾಣವನ್ನು ಓದಬೇಕು ನೀನು. ಪುರಾಣಕ್ಕೂ ಅಂತಹ ಒಂದು ಮಹತ್ವ ಇದೆ. ಯಾಕೆ ಪುರಾಣವನ್ನು ಕಡೆಗಣಿಸಿರ್ಬೋದು? ಪುರಾಣ ಅಂದ್ರೆ ಏನು? ಅದು ಹಳೆ ಕಾಲದ ಕಥೆಗಳು. ಇವತ್ತು ನಾವು ತಗೊಂಡು ಏನು ಮಾಡಬೇಕು? ಇನ್ಯಾವತ್ತೋ ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆಯಿಂದ ನಾವು ಇವತ್ತು ಅದನ್ನ ಚರ್ವಿತ ಶ್ರವಣ ಮಾಡುವಂತಹದ್ದಾಗ್ಬೋದು, ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ? ಇದು ಸಾಧಾರಣವಾಗಿ ಎಲ್ಲರಲ್ಲೂ ಇರತಕ್ಕಂಥ ಭಾವನೆ ಇರಬಹುದು. ಆದರೆ ಪುರಾಣ ಅದಕ್ಕೊಂದು ಮಹತ್ವ ಇದೆ. ಕಥೆ ಹಳೆಯದಾಗಿರಬಹುದು, ಸಂದೇಶ ತುಂಬ ಹೊಸದು, ಅದು ಪುರಾಣ. ಯಾವ ಮಕ್ಕಳು ಈ ಭಾರತ ದೇಶದಲ್ಲಿ ಹುಟ್ಟಿ, ಯಾವ ಮಕ್ಕಳು ತಮ್ಮ ಅಜ್ಜ ಅಜ್ಜಿಯರಿಂದ, ತಮ್ಮ ತಂದೆ ತಾಯಿಯರಿಂದ ಪುರಾಣದ ಕಥೆಗಳನ್ನು ಕೇಳೋದಿಲ್ಲವೋ, ಕೇಳಿಸಿಕೊಳ್ಳೋದಿಲ್ಲವೋ, ಅಂತಹ ಅಂತಹ ಮಕ್ಕಳ ಜೀವನವನ್ನು ನಾವು ಆರಂಭದ ಹಂತದಲ್ಲಿ ಎದಕ್ಕೆ ಕೊಂದಾಕ್ಬಿಡ್ತೀವೋ ಏನೋ, ಅವರ ಆ ಏನು ಬಾಲ್ಯವನ್ನು ನಾವು ಹಾಳು ಮಾಡಿಬಿಡುತ್ತೀವೋ ಏನೋ ಅನ್ನುವಷ್ಟು ಗಾಬರಿಯಾಗುತ್ತೆ. ಅದರಲ್ಲಿಯೂ ಕೂಡ ಈ ದೇಶದಲ್ಲಿ ಹುಟ್ಟಿ ಆ ಮಗು ಒಂದು ಸಲವೂ ಕೂಡ ಯಾವುದೇ ಒಂದು ಪುರಾಣದ ಕಥೆಯನ್ನು ಕೇಳಲಿಲ್ಲ ಅಂದರೆ ತೀರಾ ದೊಡ್ಡದಾಗಿರತಕ್ಕಂಥ ಅನರ್ಥ ಅದರಿಂದ ಆಗುವಷ್ಟು ಮತ್ತೆ ಯಾವುದರಿಂದಲೂ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ಮಕ್ಕಳು ಪುರಾಣದ ಕಥೆಗಳನ್ನು ಕೇಳೋದ್ರಿಂದ ಯಾವುದೊಂದು ಪ್ರಭಾವ ಆ ಮಕ್ಕಳ ಮೇಲೆ ಬೀಳುತ್ತೆ. ಆ ಪ್ರಭಾವವನ್ನು ನೀವು ದೊಡ್ಡವರಾದ ಮೇಲೆ ಎಷ್ಟೆಷ್ಟು ಏನೇನೋ ವರ್ಕ್ಶಾಪ್ಗಳಿಗೆ ಅವರನ್ನು ಕಳಿಸಿ, ಅಥವಾ ಅವರ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡತಕ್ಕಂಥ ಎಷ್ಟೆಷ್ಟು ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳಿಗೆ ಲಕ್ಷಗಟ್ಟಲೆ ದುಡ್ಡು ಹಾಕಿ ಕಳಿಸಿ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಸಣ್ಣ ವಯಸ್ಸಲ್ಲಿ ಮಕ್ಕಳು ಪುರಾಣದ ಕಥೆಗಳನ್ನು ಕೇಳಿದ್ರೆ ಅವರ ಜೀವನದಲ್ಲಿ ಆಗ್ತಕ್ಕಂಥ ಪ್ರಭಾವವೇ ಅದು ಬೇರೆ. ಇವತ್ತು ಪ್ರತಿಯೊಂದು ಮಗುವೂ ಕೂಡ ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಇವತ್ತು ನಾವೆಲ್ಲ ಕಡೆ ಗಮನಿಸ್ತಾ ಇರ್ತೀವಿ, ಮಕ್ಕಳು ಒಂದು ಹಂತಕ್ಕೆ ಒಂದು SSLC PU ಲೆವೆಲಿಗೆ ಬಂದರೆ ಇವರಿಗೆ ತುಂಬ ಬುದ್ಧಿ ಪರಿಪಕ್ವತೆ ಇರಲ್ಲ. ಒಂದೊಂಥರದ ಹರಿಯದ ವಯಸ್ಸು ಅಂತೀವಿ. ತೀರಾ ಸಣ್ಣ ಮಕ್ಕಳಾದರೆ ಹೇಳಿ ಬೆಳೆದು ತಿಳಿಸ್ಬೋದು, ತುಂಬ ದೊಡ್ಡವರಾದರೆ ಅವರೇ ಅರ್ಥ ಮಾಡ್ತಾರೆ. ಈ ಮಧ್ಯಂತರದ ಸ್ಥಿತಿ ಇದೆಯಲ್ಲ, ಆಚೆಯೂ ಇಲ್ಲ ಈಚೆಯೂ ಇಲ್ಲ ಅನ್ನುವಂಥ ಸ್ಥಿತಿ, ಈ ಸಂದರ್ಭದಲ್ಲಿ ಮಕ್ಕಳು ತುಂಬ ಹಾಳಾಗ್ತಿದ್ದಾರೆ. ಇದು ಸತ್ಯವಾದ ಸಂಗತಿ. ಏನೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅಲ್ಲೆಲ್ಲ ಅನೇಕ ಜನರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು. ಯಾರು ಅಂತ ಗೊತ್ತಿಲ್ಲ, ಇವನಿಗೆ ಅವನು ಯಾರು ಅಂತ ಗೊತ್ತಿಲ್ಲ, ಇವನಿಗೆ ಯಾರು ಅಂತ ಗೊತ್ತಿಲ್ಲ, ಇವಳಿಗೆ ಅವನೇ ಯಾರು ಅಂತ ಗೊತ್ತಿಲ್ಲ, ಅವನಿಗೆ ಇವಳು ಯಾರು ಅಂತ ಗೊತ್ತಿಲ್ಲ. ಜೊತೆಗೆ ಫ್ರೆಂಡ್ಶಿಪ್ ಆರಂಭ ಆಗುತ್ತೆ. ಅದು ಯಾವುದೋ ಒಂದು ಕೆಟ್ಟ ಕೊನೆಯನ್ನು ಕಾಣುತ್ತೆ. ಇದು ಲೋಕದಲ್ಲಿ ನಾವು ಕಾಣ್ತಾ ಇರೋದು. ನಾವು ಒಂದೊಮ್ಮೆ ಈ ಪುರಾಣಗಳ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೂ ಕೂಡ ಹೇಳಿದರೆ ಎಷ್ಟು ಪ್ರಭಾವ ಬೀರ್ಬೋದು. ನಮ್ಮ ಪುರಾಣಗಳಲ್ಲಿ ಈ ಫ್ರೆಂಡ್ಶಿಪ್, ಫೇಸ್ಬುಕ್ ಫ್ರೆಂಡ್ಶಿಪ್ ಇತ್ಯಾದಿ ಫ್ರೆಂಡ್ಶಿಪ್ ಇದೆ. ಫ್ರೆಂಡ್ಶಿಪ್ ಬಗ್ಗೆ 2 ಕಥೆಗಳಿದೆ, ಸುಂದರವಾದ 2 ಕಥೆ. ಒಂದು ಕಥೆ ದುರ್ಯೋಧನ ಮತ್ತು ಅಶ್ವತ್ಥಾಮ ಅನ್ನುವ ಇಬ್ಬರ ಸ್ನೇಹಿತರ ಕಥೆ ಪುರಾಣದಲ್ಲಿ ಬರುತ್ತೆ. ಅದೇ ಪುರಾಣದಲ್ಲಿ ಕೃಷ್ಣ ಮತ್ತು ಅರ್ಜುನ ಅನ್ನುವ ಇಬ್ಬರ ಸ್ನೇಹಿತರ ಕಥೆ ಬರುತ್ತೆ. 2 ಕಥೆಯನ್ನು ಮಕ್ಕಳಿಗೆ ಯಾವುದಿದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ ಮಾಡಿಸೋದು. ಆವಾಗ ಏನು ಪ್ರಭಾವ? ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಜೊತೆ ಸ್ನೇಹವನ್ನು ಮಾಡಿದ್ರಿಂದ ಮದುವೆ ಮಾಡಿಕೊಳ್ಳದಿದ್ದರೂ ಬ್ರಹ್ಮಚರ್ಯವನ್ನು ಕಳ್ಕೋತಾರೆ. ಅದೇ ಅರ್ಜುನ ಕರ್ತವ್ಯದಿಂದ ವಿಮುಖನಾಗಿ ಓಡಿ ಹೋಗುವಾಗ ಕೃಷ್ಣನಂತಹ ಒಬ್ಬ ಸ್ನೇಹಿತನನ್ನ ಜೊತೆಗಿಟ್ಟುಕೊಂಡಿದ್ರಿಂದ, ಓಡಿ ಹೋಗಬೇಡ, ಹೇಡಿ ಆಗ್ತೀಯ ಪ್ರಪಂಚದಲ್ಲಿ, ನಿನ್ನ ಹೆಸರು ಅಜರಾಮರಣವಾಗಿ ಇತಿಹಾಸದಲ್ಲಿ ಉಳಿದೋಗುತ್ತೆ,
ಭಯಾದ್ರಣಾದುಪರತಂ ಅಂಶ್ಯಂತೆ ತ್ವಾಂ ಮಹಾರಥಾಃ. ನಿನ್ನನ್ನು ಹೇಳಿ ಅಂತ ಜನ ಹೇಳ್ತಾರೆ ಕಣೋ, ಓಡಿ ಹೋಗ್ಬೇಡ ಅಂತ ಒಬ್ಬ ಸ್ನೇಹಿತನಾಗಿ ಜೊತೆಗೆ ನಿಂತುಕೊಂಡು ಅವನನ್ನು ರಣರಂಗದಲ್ಲಿ ಎಬ್ಬಿಸಿ ನಿಲ್ಲಿಸಿ ಯುದ್ಧವನ್ನ ಮಾಡಿಸಿರತಕ್ಕಂಥವನು ಶ್ರೀಕೃಷ್ಣ. ಹಾಗಾದ್ರೆ ಕರ್ತವ್ಯಚ್ಯುತನನ್ನಾಗಿ ಮಾಡಿ ಅವನ ವ್ಯಕ್ತಿತ್ವವನ್ನು ಕಳೆದ ದುರ್ಯೋಧನೆಯಲ್ಲಿ ಕರ್ತವ್ಯಚ್ಯುತನಾಗ್ತಾ ಇರುವಂತಹ ಅರ್ಜುನನನ್ನ ಬಡಿದಬ್ಬಿಸಿ ನಿಲ್ಲಿಸಿದ ಕೃಷ್ಣನಲ್ಲಿ ಈ ಇಬ್ಬರ ಸ್ನೇಹಿತರ ಕಥೆಯನ್ನು ಹೇಳಿದಾಗ ಎಡುವ ಸಾಧ್ಯತೆಗಳು ಕೆಲವು ಲೋಕದ ಪ್ರಭಾವದಿಂದ ಏನೋ ಸ್ವಲ್ಪ ಆಗಬಹುದು. ಆದರೆ ಆರಂಭದಿಂದ ಇಂತಹ ಕಥೆಗಳನ್ನು ನಾವು ಹೇಳಿ ಮಕ್ಕಳನ್ನು ಬೆಳೆಸಿದರೆ ಅವಾಗ ಎಂಥ ಪ್ರಭಾವ. ಅದರಿಂದಲೇ ಅದರ ಶಬ್ದ ಇರೋದೇನು ಅಂದರೆ ಪುರಾಣ ಅಂತ. ಪುರ ಅಂದರೆ ಹಳೆಯದು, ನ ಅಂದರೆ ನವ ಹೊಸದು. ಹಳೆದಾದರೂ ಯಾವುದು ಹೊಸದೋ, ಯಾವುದು ನಿತ್ಯ ನೂತನವಾದ ಸಂದೇಶಗಳನ್ನು ಕೊಡುತ್ತೋ ಅದು ಪುರಾಣ. ಈ ಥರದ ಎಷ್ಟು ಕಥೆಗಳಿದ್ದಾವೆ. ಆ ಕಥೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಅದರ ಹಿನ್ನೆಲೆ ಏನು, ಅದರ ನೀತಿ ಏನು, ಅದರ ಸಂದೇಶ ಏನು ಅಂತ ಅರ್ಥ ಮಾಡಿಸಿದರೆ ಒಂದು ಅದ್ಭುತವಾಗಿರತಕ್ಕಂಥ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅದು ಆರಂಭದಿಂದಲೇ. ಹಾಗಾಗಿ ಇದನ್ನ ನಿಮ್ಮ ಮಕ್ಕಳಿಗೆ ವಂಚನೆ ಮಾಡಬೇಡಿ ಅಂತ ಆಚಾರ್ಯರು ಹೇಳಿದ್ರು. ನಚೇತ್ ಪುರಾಣಂ ಸಂವಿದ್ಯಾತನೈವ ಸಸ್ಯಾತ್ ವಿಚಕ್ಷಣ. ಮೊದಲು ನೀನು ಪುರಾಣ ಕಲಿ, ಪುರಾಣಗಳ ಕಥೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋ. ಅರ್ಥ ಮಾಡಿಕೊಂಡ್ರೆ ಮಾತ್ರ ವೇದಕ್ಕೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ನಿನಗೆ, ಇಲ್ಲಾಂದ್ರೆ ವೇದಕ್ಕೂ ನಿನಗೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಮಹತ್ವವನ್ನು ಪುರಾಣಗಳಿಗೆ ಶ್ರೀಮದ್ ಆಚಾರ್ಯರು ಕೊಟ್ಟರು. ಇದು ಆಚಾರ್ಯರು ಕೊಟ್ಟಿರತಕ್ಕಂತಹ ಇಡೀ ಪ್ರಪಂಚಕ್ಕೆ ಅವರು ಉಪದೇಶ ಮಾಡಿರ್ತಕ್ಕಂಥ ಹಿತವತ್ತು. ಆ ಪುರಾಣಗಳನ್ನು ಓದ್ತಾ ಓದ್ತಾ ಹೋಗುವಾಗಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಗೊಂದಲಗಳು ಬರ್ತಾರೆ. ಅಲ್ಲಿಯೂ ಪುರಾಣ ಓದ್ರಿ ಅಂತ ಹಿತ ನುಡಿಯನ್ನ ನುಡಿದು ಪುರಾಣಗಳನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು. ಪುರಾಣಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ, ಮನುಷ್ಯ ನೀನೇನೇ ಮಾಡಿರು ಅದಕ್ಕೆ ಪ್ರಯೋಜನವೇ ಇಲ್ಲ. ನಿನಗೆ ಮಕ್ಕಳಿರಲಿಲ್ಲ ಅಂತಂದ್ರೆ ಉಪಯೋಗಕ್ಕಿಲ್ಲ. ಮಕ್ಕಳಿಲ್ಲದೆ ಇದ್ದವನು ಏನೇ ಯಜ್ಞಯಾಗಾದಿಗಳನ್ನ ಮಾಡಲಿ ಅವನು ಖಂಡಿತ ಅವನಿಗೆ ಉದ್ಧಾರ ಇಲ್ಲ. ಈ ಥರದ ಮಾತು, ಸಾಕ್ಷಾತ್ ಮಾತುಗಳು ನಮಗೆ ಪುರಾಣದಲ್ಲಿ ಕೇಳಿದಾಗ ಪ್ರಪಂಚವನ್ನು ಬೆಳೆಸಬೇಕು. ಈ ಸೃಷ್ಟಿ ಕಾರ್ಯದಲ್ಲಿ ತನ್ನ ಪಾತ್ರವನ್ನು ಅವನು ಸ್ವೀಕಾರ ಮಾಡಬೇಕು ಅಂತಲೇ ಭಗವಂತ ಕೆಲವರನ್ನು ಕಳಿಸಿರ್ತಾನೆ. ಈ ಸಂತತಿ ವಿಚ್ಛೇದ ಆಗಬಾರದು. ಹಾಗಾಗಿ ನೀನು ಹೋಗಿ ಆ ಸಂತತಿ ವಿಚ್ಛೇದ ಆಗದೇ ಇರೋ ಥರ ಅದನ್ನು ಮುಂದುವರಿಸಬೇಕು. ಆದರೆ ಭಗವಂತನ ಆದೇಶದಂತೆ ಇಲ್ಲಿಗೆ ಬಂದಿರತಕ್ಕಂತಹ ಮನುಷ್ಯ ಆ ಕೆಲಸವನ್ನ ತಾನು ಮಾಡಲಿಲ್ಲ ಅಂತಾದರೆ ಖಂಡಿತವಾಗಿಯೂ ಕೂಡ ನಿಲ್ಲಿಸಬೇಕು. ನಾನು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ, ಮನುಷ್ಯನ ಸಾಧನೆ ಆಗಬೇಕಾಗಿಲ್ಲ. ಪಶು ಪಕ್ಷಿ ಪ್ರಾಣಿಗಳು ಇದನ್ನ ಆಹಾರ, ಮೈಥುನಂ, ನಿದ್ರಾ, ಭಯಂ, ಕ್ರೋಧ ತಥೈವ ಚ ಸರ್ವೇಷಾಮೇವ ಜಂತೂನ. ಇದೆಲ್ಲ ಪ್ರತಿಯೊಂದು ಪ್ರಾಣಿ ವರ್ಗಕ್ಕೂ ಇದಿದೆ. ಅದು ಕೂಡ ಆ ಊಟ ಮಾಡುತ್ತೆ, ಅದು ತಿನ್ನುತ್ತೆ, ಅದು ವಿಹಾರ ಮಾಡುತ್ತೆ, ಸಂಚಾರ ಮಾಡುತ್ತೆ, ಅದು ಮಕ್ಕಳನ್ನು ಮಾಡುತ್ತೆ. ಕೆಲವು ಪಕ್ಷಿಗಳಂತೂ ತಾವೇ ಕಷ್ಟಪಟ್ಟು ಗೂಡುಗಳನ್ನು ಕಟ್ಕೋತಾವೆ. ಏನು ಮನುಷ್ಯನಾಗಿ ನಿಂದೇನು ವೈಶಿಷ್ಟ್ಯ? ವಿವೇಕೋ ದುರ್ಲಭ ಪರಃ. ಮನುಷ್ಯನ ವಿಶೇಷತೆ ಏನು ಅಂತಂದರೆ ಜ್ಞಾನಾರ್ಜನೆ ಅನ್ನುವಂಥದ್ದು ಮನುಷ್ಯನ ವಿಶೇಷ. ಈ ಭೂಮಿಗೆ ಬಂದು ಒಬ್ಬ ಮನುಷ್ಯನಾಗಿ ತಾನು ಬಂದು ಇಲ್ಲಿ ಜ್ಞಾನಾರ್ಜನೆಯನ್ನ ಮಾಡಿಕೊಳ್ಳಿಲ್ಲ, ಸುಮ್ಮನೆ ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕ್ತಿದ್ದಾನೆ ಹೋಗ್ತಿದ್ದಾನೆ ಅಂತಂದ್ರೆ ಖಂಡಿತ ಅಂತವನಿಗೆ ಸದ್ಗತಿ. ಇದು ಆ ಕಥೆಯ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು. ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವಂತಹ ಮಾಧ್ಯಮ ಹಿನ್ನೆಲೆ ಇರತಕ್ಕಂಥದ್ದು ಇದು. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಮಕ್ಕಳಿಂದ ಇದ್ದು ಯಾರೂ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ನೀನು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ಯಾ ಅನ್ನುವಂಥದ್ದನ್ನು. ಯಾರೋ ಒಬ್ಬನಿಗೆ ಇಷ್ಟು ಮಕ್ಕಳನ್ನು ಮಾಡಿದಾನೆ, ಅದರಿಂದ ಭಯಂಕರ ಅವನಿಗೆ ಸ್ವರ್ಗದಲ್ಲಿ ಸುಖ ಸಿಗುತ್ತೆ, ಈ ಥರ ಎಲ್ಲೂ ಹೇಳಿಲ್ಲ. ಹೇಳಿರೋದೇನು? ನೀನು ಎಷ್ಟು ಓದಿದ್ಯಾ, ಎಷ್ಟು ಅಧ್ಯಯನ ಮಾಡಿದ್ಯಾ, ಏನು ಇನ್ನೊಬ್ಬರಿಗೆ ಏನು ಹೇಳ್ಕೊಟ್ಟಿದ್ಯಾ ನೀನು? ತಮೇವಂ ವಿದ್ವಾನ್ ಅಮೃತೈಃ ಭವತಿ. ನಾಣ್ಯ ಅವಕಾಶ ಅಂತ ತಿಳ್ಕೊಳ್ಳಿ, ಜ್ಞಾನಾರ್ಜನೆಯನ್ನ ಮಾಡಿ. ಇದು ಶ್ರೀಮದ್ ಆಚಾರ್ಯರು ಕೊಟ್ಟಿರತಕ್ಕಂಥ ಒಂದು ಹಿತವಾಗಿರತಕ್ಕಂಥ ಮಾತು, ಎಲ್ಲರ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಮಾತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಅದರಂತೆ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಮಾತಾಡ್ತಾರೆ, ಮನುಷ್ಯನಿಗೆ ಇದಕ್ಕೆ ಮುಂದುವರೆದ ಭಾಗ